ಸ್ನೇಹಿತರೆ ನಮಸ್ಕಾರ. ರೈತರಿಗೆ ಇದೊಂದು ದೊಡ್ಡ ಸಿಹಿ ಸುದ್ದಿ. ಕರ್ನಾಟಕದ 19 ಜಿಲ್ಲೆಯ ರೈತರ ಖಾತೆಗೆ ಇಂದು ಹಣ ಜಮಾ. ಹೌದು ಸ್ನೇಹಿತರೆ, ಇಲ್ಲಿ ಪ್ರತಿಯೊಬ್ಬರ ಖಾತೆಗೆ ಈಗ ಹಣ ಜಮಾ ಆಗುವ ಒಂದು ಘೋಷಣೆಯನ್ನು ಸಿಎಂ ಸಿದ್ದರಾಮಯ್ಯ ಅವರು ತಿಳಿಸಿದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ಯಾವ ಜಿಲ್ಲೆಗೆ ಹಣ ಬರ್ತಾ ಇದೆ ಮತ್ತು ಈ ಒಂದು ಹಣವು ಯಾವ ರೀತಿಯಾಗಿ ಬರ್ತಾ ಇದೆ ಮತ್ತು ನಿಮಗೆ ಯಾವಾಗ ಈ ಒಂದು ಹಣ ಬಂದು ತಲುಪುತ್ತದೆ ಅಂತ ಕೂಡ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ. ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ, ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಿ ನೋಡಬೇಡಿ. ಸ್ಕಿಪ್ ಮಾಡಿ ನೋಡೋದ್ರಿಂದ ಈ ಒಂದು ಮಾಹಿತಿ ನಿಮಗೆ ಅರ್ಥವಾಗೋದಿಲ್ಲ. ಅದರಿಂದ ಹೇಳ್ತಾ ಇದ್ದಾರೆ. ಇಲ್ಲಿ ಈ ಬಾರಿ ಪರಿಹಾರದ ಪ್ರಮಾಣ ನೋಡೋದಾದ್ರೆ, ಬೆಳೆ ಹಾನಿಯ ವರದಿಯನ್ನು ನೋಡೋದಾದ್ರೆ, ಅಂದ್ರೆ ಇಲ್ಲಿ ಒಣಭೂಮಿ ಪ್ರದೇಶಕ್ಕೆ 17,000 ಸಿಗ್ತಾ ಇದೆ ಪ್ರತಿ ಹೆಕ್ಟರ್ಗೆ ಮತ್ತು ನೀರಾವರಿ ಪ್ರದೇಶಕ್ಕೆ 25,500 ರೂಪಾಯಿ ಸಿಗ್ತಾ ಇದೆ. ದೀರ್ಘಾವಧಿ ಬೆಳೆಗಳಿಗೆ ಅಂದ್ರೆ ಇಲ್ಲಿ ತೋಟಗಾರಿಕೆ ಬೆಳೆಗಳಿರ್ತಾವಲ್ವಾ, ಅಂತ ಬೆಳೆಗೂ ಕೂಡ ಇಲ್ಲಿ 31,000 ಸಿಗ್ತಾ ಇದೆ ಪ್ರತಿ ಹೆಕ್ಟರ್ಗೆ. ಇಲ್ಲಿ ಸರ್ಕಾರದ ಬೋನಸ್ 8,500 ರೂಪಾಯಿ ಸೇರಿಸಿ ಈ ಒಂದು ಹಣವನ್ನು, ಹೌದು ಸ್ನೇಹಿತರೆ, ಈ ಒಂದು ಪರಿಹಾರ ಹಣವನ್ನು 25,500 ರೂಪಾಯಿಂದ 39,500 ರೂಪಾಯಿವರೆಗೆ ಹೆಚ್ಚಳ ಮಾಡಲಾಗಿದೆ. ಈ ಒಂದು ಹಣವು ನಿಮ್ಮ ಖಾತೆಗೆ ಜಮಾ ಆಗ್ತಾ ಇದೆ. ಇಂದು ನಾನು ಜಿಲ್ಲೆ ಲಿಸ್ಟ್ ಅನ್ನು ಕೂಡ ಹೇಳ್ತಾ ಇದ್ದೇನೆ. ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ. ಈ ಒಂದು ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಮೊದಲನೇ ಜಿಲ್ಲೆ ಯಾವುದು ಅಂತ ನೋಡೋದಾದ್ರೆ ಬೀದರ್ ಜಿಲ್ಲೆ. ಬೀದರ್ ಜಿಲ್ಲೆಯಲ್ಲಿ ಹಾನಿಯಾಗಿರುವ ಪ್ರದೇಶ ಎಷ್ಟು ಅಂದ್ರೆ 45,000 ಹೆಕ್ಟರ್ ಭೂ ಪ್ರದೇಶ ಹಾಳಾಗಿರುವ ಕಾರಣಗಳಿಂದ ಇಲ್ಲಿ 300 ಕೋಟಿ ಹಣವನ್ನು ಕೂಡ ಬಿಡುಗಡೆ ಮಾಡಲಾಗಿದೆ. ಪಾವತಿಯ ದಿನಾಂಕವನ್ನು ಕೂಡ ನಿಮಗೆ ಸ್ಥಿರವಾಗಿ ನೀಡಲಾಗಿದೆ. ಅಕ್ಟೋಬರ್ 30ಕ್ಕೆ ಈ ಒಂದು ಹಣ ನಿಮ್ಮ ಖಾತೆಗೆ ಬರುತ್ತದೆ ಅಂತ ಕೂಡ ತಿಳಿಸಲಾಗಿದೆ. ಪ್ರತಿ ಒಂದು ಹೆಕ್ಟರ್ಗೆ 8,500 ರೂಪಾಯಿ ಹೆಚ್ಚಳವಾಗಿ ನಿಮಗೆ ಸಿಗ್ತಾ ಇದೆ ಅಂತ ಕೂಡ ಸರ್ಕಾರದಿಂದ ಈ ಒಂದು ಮಾಹಿತಿ ಬಂದಿದೆ. ಮುಂದಿನ ಜಿಲ್ಲೆಗಳ ಲಿಸ್ಟ್ ಅನ್ನು ಮುಂದುವರಿಸುವ ಮೊದಲು ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ರೆ ಹಾಗೂ ಯಾರು ಕೂಡ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ. ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಒಂದೇ ಒಂದು ತಪ್ಪದೆ ಲೈಕ್ ಅನ್ನು ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ಸ್ನೇಹಿತರೆ, ಇಲ್ಲಿ ಎರಡನೇ ಜಿಲ್ಲೆ ಕಲಬುರಗಿ ಜಿಲ್ಲೆ. ಕಲಬುರಗಿ ಜಿಲ್ಲೆಯಲ್ಲಿ ಹಾನಿಯಾಗಿರುವ ಪ್ರದೇಶ 1,05,852 ಹೆಕ್ಟರ್ ಭೂ ಪ್ರದೇಶ ಹಾಳಾಗಿರುವ ಕಾರಣಗಳಿಂದ ಇಲ್ಲಿ 667 ಕೋಟಿ ಹಣವನ್ನು ಕೂಡ ಬಿಡುಗಡೆ ಮಾಡಲಾಗಿದೆ. ನವೆಂಬರ್ 1ರಿಂದ 5ನೇ ತಾರೀಕಿನ ಒಳಗಡೆ ನಿಮ್ಮ ಖಾತೆಗೆ ಹಣ ಜಮಾ ಆಗುತ್ತದೆ ಅಂತ ಕೂಡ ತಿಳಿಸಲಾಗಿದೆ. ಮೂರನೇ ಜಿಲ್ಲೆ ಯಾದಗಿರಿ ಜಿಲ್ಲೆ. ಹಾನಿಯಾಗಿರುವ ಪ್ರದೇಶ 10,000 ಹೆಕ್ಟರ್ ಭೂ ಪ್ರದೇಶ ಹಾಳಾಗಿರುವ ಕಾರಣಗಳಿಂದ ಇಲ್ಲಿ ಮೊತ್ತವನ್ನು 100 ಕೋಟಿ ಹಣವನ್ನು ಕೂಡ ಬಿಡುಗಡೆ ಮಾಡಲಾಗಿದೆ. ಮೊತ್ತವನ್ನು 100 ಕೋಟಿ ಹಣವನ್ನಾಗಿ ಬಿಡುಗಡೆ ಮಾಡಲಾಗಿದೆ. ನವೆಂಬರ್ 5ನೇ ತಾರೀಕಿನ ಒಳಗಡೆ ಈ ಒಂದು ಹಣ ನಿಮ್ಮ ಖಾತೆಗೆ ಜಮಾ ಆಗುತ್ತದೆ ಅಂತ ಕೂಡ ಸರ್ಕಾರದಿಂದ ಈ ಒಂದು ಮಾಹಿತಿ ತಿಳಿಸಲಾಗಿದೆ. ನಾಲ್ಕನೇ ಜಿಲ್ಲೆ ವಿವರವನ್ನು ನೋಡೋದಾದ್ರೆ ವಿಜಯಪುರ ಜಿಲ್ಲೆ. ಹಾನಿಯಾಗಿರುವ ಪ್ರದೇಶ 9,000 ಹೆಕ್ಟರ್ ಭೂ ಪ್ರದೇಶ ಹಾಳಾಗಿರುವ ಕಾರಣಗಳಿಂದ 150 ಕೋಟಿ ಹಣವನ್ನು ಕೂಡ ಬಿಡುಗಡೆ ಮಾಡಲಾಗಿದೆ. ಈ ಒಂದು ಹಣವನ್ನು ನವೆಂಬರ್ 3ರಿಂದ 6ನೇ ತಾರೀಕಿನ ಒಳಗಡೆ ನಿಮ್ಮ ಖಾತೆಗೆ ಹಾಕ್ತದೆ ಅಂತ ಕೂಡ ತಿಳಿಸಲಾಗಿದೆ. ಬಾಗಲಕೋಟೆ ಜಿಲ್ಲೆ ವಿವರವನ್ನು ನೋಡೋದಾದ್ರೆ 8,000 ಹೆಕ್ಟರ್ ಭೂ ಪ್ರದೇಶ ಹಾಳಾಗಿರುವ ಕಾರಣಗಳಿಂದ 120 ಕೋಟಿ ಹಣವನ್ನು ಕೂಡ ಬಿಡುಗಡೆ ಮಾಡಲಾಗಿದೆ. ನವೆಂಬರ್ 4ರ ತಾರೀಕಿನ ಒಳಗಡೆ ನಿಮಗೆ ಒಂದು ಹಣ ಬರಲಿದೆ ಅಂತ ಕೂಡ ಸರ್ಕಾರದ ಮಾಹಿತಿಯಾಗಿದೆ. ಮತ್ತು ಬೆಳಗಾವಿ ಜಿಲ್ಲೆಯಲ್ಲಿ 7,500 ಭೂ ಪ್ರದೇಶ ಹೆಕ್ಟರ್ ಹಾಳಾಗಿರುವ ಕಾರಣಗಳಿಂದ ಇಲ್ಲಿ 100 ಕೋಟಿ ಹಣವನ್ನು ಕೂಡ ಬಿಡುಗಡೆ ಮಾಡಿದೆ. ಅಕ್ಟೋಬರ್ 31ರ ಒಳಗಡೆ ಒಂದು ಹಣ ನಿಮ್ಮ ಖಾತೆಗೆ ಬರುತ್ತದೆ ಅಂತ ಕೂಡ ಸರ್ಕಾರದ ಮಾಹಿತಿಯಾಗಿದೆ. ರಾಯಚೂರು ಜಿಲ್ಲೆಯಲ್ಲಿ ಹಾನಿಯಾಗಿರುವ ಪ್ರದೇಶ 5,000 ಹೆಕ್ಟರ್ ಭೂ ಪ್ರದೇಶ ಹಾಳಾಗಿದೆ ಮತ್ತು ಈ ಒಂದು 80 ಕೋಟಿ ಹಣವನ್ನು ಕೂಡ ಬಿಡುಗಡೆ ಮಾಡಲಾಗಿದೆ. ದಿನಾಂಕವನ್ನು ನೋಡೋದಾದ್ರೆ ನವೆಂಬರ್ 2ನೇ ತಾರೀಕಿಗೆ ನಿಮ್ಮ ಖಾತೆಗೆ ಹಣ ಜಮಾ ಆಗುತ್ತದೆ. ಮತ್ತು ಇಲ್ಲಿ ಗದಗ ಜಿಲ್ಲೆಯ ವಿವರವನ್ನು ನೋಡೋದಾದ್ರೆ 1,300 ಹೆಕ್ಟರ್ ಭೂ ಪ್ರದೇಶ ಹಾಳಾಗಿರುವ ಕಾರಣಗಳಿಂದ ಮೊತ್ತವನ್ನು 50 ಕೋಟಿ ಹಣವನ್ನು ಕೂಡ ಬಿಡುಗಡೆ ಮಾಡಲಾಗಿದೆ. ನವೆಂಬರ್ 4ನೇ ತಾರೀಕಿನ ಒಳಗಡೆ ನಿಮ್ಮ ಖಾತೆಗೆ ಹಣ ಜಮಾ ಆಗುತ್ತದೆ ಅಂತ ಕೂಡ ತಿಳಿಸಲಾಗಿದೆ. ಮತ್ತು ಧಾರವಾಡ ಜಿಲ್ಲೆಯಲ್ಲಿ ಹಾನಿಯಾಗಿರುವ ಪ್ರದೇಶ 4,000 ಹೆಕ್ಟರ್ ಭೂ ಪ್ರದೇಶ ಹಾಳಾಗಿರುವ ಕಾರಣಗಳಿಂದ ಇಲ್ಲಿ 70 ಕೋಟಿ ಹಣವನ್ನು ಕೂಡ ಬಿಡುಗಡೆ ಮಾಡಲಾಗಿದೆ. ನವೆಂಬರ್ 6ನೇ ತಾರೀಕಿಗೆ ನಿಮ್ಮ ಖಾತೆಗೆ ಜಮಾ ಆಗುತ್ತದೆ ಅಂತ ಕೂಡ ತಿಳಿಸಲಾಗಿದೆ. ಹಾವೇರಿ ಜಿಲ್ಲೆ ವಿವರವನ್ನು ನೋಡೋದಾದ್ರೆ 6,000 ಹೆಕ್ಟರ್ ಭೂ ಪ್ರದೇಶ ಹಾಳಾಗಿರುವ ಕಾರಣಗಳಿಂದ 90 ಕೋಟಿ ಹಣವನ್ನು ಕೂಡ ಬಿಡುಗಡೆ ಮಾಡಲಾಗಿದೆ. ನವೆಂಬರ್ 7ನೇ ತಾರೀಕಿಗೆ ನಿಮ್ಮ ಖಾತೆಗೆ ಹಣ ಜಮಾ ಆಗುತ್ತದೆ ಅಂತ ಕೂಡ ತಿಳಿಸಲಾಗಿದೆ. ಕೊಪ್ಪಳ ಜಿಲ್ಲೆ ನೋಡೋದಾದ್ರೆ 4,500 ಹೆಕ್ಟರ್ ಭೂ ಪ್ರದೇಶ ಹಾಳಾಗಿರುವ ಕಾರಣಗಳಿಂದ ಇಲ್ಲಿ 60 ಕೋಟಿ ಹಣವನ್ನು ಕೂಡ ಬಿಡುಗಡೆ ಮಾಡಲಾಗಿದೆ. ನವೆಂಬರ್ 5ನೇ ತಾರೀಕಿಗೆ ನಿಮ್ಮ ಖಾತೆಗೆ ಹಣ ಜಮಾ ಆಗುತ್ತದೆ ಅಂತ ಕೂಡ ತಿಳಿಸಲಾಗಿದೆ. ಬಳ್ಳಾರಿ ಜಿಲ್ಲೆಯಲ್ಲಿ 7,000 ಹೆಕ್ಟರ್ ಭೂ ಪ್ರದೇಶ ಹಾಳಾಗಿರುವ ಕಾರಣಗಳಿಂದ 95 ಕೋಟಿ ಹಣವನ್ನು ಕೂಡ ಬಿಡುಗಡೆ ಮಾಡಲಾಗಿದೆ. ಪಾವತಿ ದಿನಾಂಕವನ್ನು ನೋಡೋದಾದ್ರೆ ನಿಮ್ಮ ಖಾತೆಗೆ ನವೆಂಬರ್ 8ಕ್ಕೆ ಒಂದು ಹಣ ಬಂದು ನಿಮ್ಮ ಖಾತೆಗೆ ತಲುಪುತ್ತದೆ ಅಂತ ಕೂಡ ತಿಳಿಸಲಾಗಿದೆ. ಇದರಲ್ಲಿ ಚಿತ್ರದುರ್ಗ ಜಿಲ್ಲೆ ವಿವರವನ್ನು ನೋಡೋದಾದ್ರೆ 3,002 ಹೆಕ್ಟರ್ ಭೂ ಪ್ರದೇಶ ಹಾಳಾಗಿರುವ ಕಾರಣಗಳಿಂದ ಇಲ್ಲಿ 40 ಕೋಟಿ ಹಣವನ್ನು ಕೂಡ ಬಿಡುಗಡೆ ಮಾಡಲಾಗಿದೆ. ನವೆಂಬರ್ 9ನೇ ತಾರೀಕಿನ ಒಳಗಡೆ ನಿಮಗೆ ಒಂದು ಹಣ ಜಮಾ ಆಗುತ್ತದೆ ಅಂತ ಕೂಡ ತಿಳಿಸಲಾಗಿದೆ. ದಾವಣಗೆರೆ ಜಿಲ್ಲೆ ವಿವರವನ್ನು ನೋಡೋದಾದ್ರೆ 4,800 ಹೆಕ್ಟರ್ ಭೂ ಪ್ರದೇಶ ಹಾಳಾಗಿರುವ ಕಾರಣಗಳಿಂದ ಇಲ್ಲಿ 55 ಕೋಟಿ ಹಣವನ್ನು ಕೂಡ ಬಿಡುಗಡೆ ಮಾಡಿದೆ. ನವೆಂಬರ್ 9ರ ಒಳಗಡೆ ಒಂದು ಹಣ ಜಮಾ ಆಗುತ್ತದೆ. ಮತ್ತು ತುಮಕೂರು ಜಿಲ್ಲೆಯಲ್ಲಿ 5,100 ಹೆಕ್ಟರ್ ಭೂ ಪ್ರದೇಶ ಹಾಳಾಗಿದೆ. ಅದಕ್ಕೆ 60 ಕೋಟಿ ಹಣವನ್ನು ಕೂಡ ಬಿಡುಗಡೆ ಮಾಡಲಾಗಿದೆ. ನವೆಂಬರ್ 10ರ ತಾರೀಕಿಗೆ ಒಂದು ಹಣ ನಿಮ್ಮ ಖಾತೆಗೆ ಜಮಾ ಆಗುತ್ತದೆ ಅಂತ ಕೂಡ ತಿಳಿಸಲಾಗಿದೆ. ತುಮಕೂರು ಜಿಲ್ಲೆಯದು ಮತ್ತು ಮಂಡ್ಯ ಜಿಲ್ಲೆಯದು. ಸ್ನೇಹಿತರೆ, ಇಲ್ಲಿ ಮಂಡ್ಯ ಜಿಲ್ಲೆ ನೋಡೋದಾದ್ರೆ ಈ ಒಂದು ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಪ್ರತಿಯೊಬ್ಬರು ಕೂಡ ಕೊನೆವರೆಗೂ ನೋಡಿ. ಇಲ್ಲಿ ಮಂಡ್ಯ ಜಿಲ್ಲೆ ವಿವರವನ್ನು ನೋಡೋದಾದ್ರೆ 3,500 ಹೆಕ್ಟರ್ ಭೂ ಪ್ರದೇಶ ಹಾಳಾಗಿದೆ. ಅದಕ್ಕೋಸ್ಕರ ಇಲ್ಲಿ 45 ಕೋಟಿ ಹಣವನ್ನು ಕೂಡ ಬಿಡುಗಡೆ ಮಾಡಲಾಗಿದೆ. ನವೆಂಬರ್ 5ನೇ ತಾರೀಕಿನ ಒಳಗಡೆ ನಿಮಗೆ ಒಂದು ಹಣ ಜಮಾ ಆಗುತ್ತದೆ ಅಂತ ಕೂಡ ತಿಳಿಸಲಾಗಿದೆ. ಹಾಸನ ಜಿಲ್ಲೆಯಲ್ಲಿ 4,000 ಹೆಕ್ಟರ್ ಭೂ ಪ್ರದೇಶ ಹಾಳಾಗಿದೆ.
ಏನಾಗಿದೆ ಅದಕ್ಕೆ 50 ಕೋಟಿ ಹಣವನ್ನು ಕೂಡ ಬಿಡುಗಡೆ ಮಾಡಲಾಗಿದೆ ಮತ್ತು ಈ ಒಂದು ಹಣವು ಕೂಡ ನಿಮಗೆ ನವೆಂಬರ್ 3ನೇ ತಾರೀಕಿನ ಒಳಗಡೆ ಜಮಾ ಆಗುತ್ತದೆ ಅಂತ ಕೂಡ ತಿಳಿಸಲಾಗಿದೆ. ಮತ್ತು ಮೈಸೂರು ಜಿಲ್ಲೆ ವಿವರವನ್ನು ನೋಡೋದಾದ್ರೆ 5,000 ಹೆಕ್ಟೇರ್ ಭೂ ಪ್ರದೇಶ ಹಾಳಾಗಿದೆ, ಅದಕ್ಕೆ 65 ಕೋಟಿ ಹಣವನ್ನು ಕೂಡ ಬಿಡುಗಡೆ ಮಾಡಲಾಗಿದೆ. ನವೆಂಬರ್ 10ರ ಒಳಗಡೆ ಈ ಒಂದು ಹಣ ನಿಮ್ಮ ಖಾತೆಗೆ ಜಮಾ ಆಗುತ್ತದೆ ಅಂತ ಕೂಡ ತಿಳಿಸಲಾಗಿದೆ. ಮತ್ತು ಚಾಮರಾಜನಗರ ಜಿಲ್ಲೆಯನ್ನು ನೋಡೋದಾದ್ರೆ ಈ ಒಂದು ಪ್ರದೇಶದಲ್ಲಿ 2,800 ಹೆಕ್ಟೇರ್ ಭೂ ಪ್ರದೇಶ ಹಾಳಾಗಿದೆ, ಅದಕ್ಕೆ ಇಲ್ಲಿ 35 ಕೋಟಿ ಹಣವನ್ನು ಕೂಡ ಬಿಡುಗಡೆ ಮಾಡಲಾಗಿದೆ. ನವೆಂಬರ್ 10ರ ಒಳಗಡೆ ಒಂದು ಹಣ ನಿಮ್ಮ ಖಾತೆಗೆ ಜಮಾ ಆಗುತ್ತದೆ. ಹೌದು ಸ್ನೇಹಿತರೆ, ಉಳಿದ ಜಿಲ್ಲೆಯ ಲಿಸ್ಟ್ ಅನ್ನು ಕೂಡ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೇನೆ. ಏಕೆಂದ್ರೆ ಮೊದಲಿಗೆ ಈ ಒಂದು 19 ಜಿಲ್ಲೆಯ ಲಿಸ್ಟ್ ಅನ್ನು ನೀಡಲಾಗಿದೆ. ಈ ಒಂದು 19 ಜಿಲ್ಲೆಗೆ ಬಂದ ಬಳಿಕ ಉಳಿದ ಜಿಲ್ಲೆಗೆ ಬರುತ್ತದೆ. ಅದಕ್ಕೋಸ್ಕರ ನಾನು ಉಳಿದ ಜಿಲ್ಲೆಯ ಲಿಸ್ಟ್ ಅನ್ನು ಕೂಡ ಮುಂದಿನ ವಿಡಿಯೋದಲ್ಲಿ ಯಾವಾಗ ಹಣವನ್ನು ಬಿಡುಗಡೆ ಮಾಡ್ತಾರೋ ಆ ಜಿಲ್ಲೆಗೆ ಅವಾಗಲೇ ನಾನು ವಿಡಿಯೋ ಮಾಡಿ ನಿಮಗೆ ತಿಳಿಸ್ತೇನೆ. ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಇಲ್ಲಿ ಒಂದು ಪಟ್ಟಿಯ ಲಿಸ್ಟ್ ಅನ್ನು ಕೂಡ ಬಿಡಲಾಗಿದೆ. ಈ ಒಂದು ಲಿಸ್ಟ್ ಅಲ್ಲಿ ನಿಮ್ಮ ಜಿಲ್ಲೆ ಇದೆಯಾ, ಈ ಒಂದು ಹಣ ನಿಮ್ಮ ಖಾತೆಗೆ ಯಾವಾಗ ತಲುಪುತ್ತದೆ ಅಂತ ಕೂಡ ನೀವು ನಿಮ್ಮ ಮೊಬೈಲ್ ನಲ್ಲೇ ಚೆಕ್ ಮಾಡಬಹುದು. ಈ ಒಂದು ಮಾಹಿತಿಯನ್ನು ಕೂಡ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ಈ ಒಂದು ವಿಡಿಯೋ ಕೆಳಗಡೆ ಒಂದು ವೆಬ್ಸೈಟ್ ಲಿಂಕ್ ಇರುತ್ತದೆ. ಅದು ಹೋಗಿ ವಿಡಿಯೋ ಕೆಳಗಡೆ ನೀವು ಲಿಂಕ್ ಅನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಬೆಳೆ ಪರಿಹಾರ ಪಟ್ಟಿ ವಿಭಾಗ ತೋರಿಸುತ್ತದೆ. ಮತ್ತು ಯಾವ ವರ್ಷ ಈ ಒಂದು ಹಣ ನಿಮಗೆ ಜಮಾ ಆಗಬೇಕು ಅಂತ ನೋಡೋದಾದ್ರೆ 2025 ಅಂತ ತೋರಿಸುತ್ತದೆ. ನಿಮ್ಮ ಆಧಾರ್ ಸಂಖ್ಯೆ ನಮೂದಿಸಬೇಕು ಮತ್ತು ಇದ ನಂತರ ನಿಮಗೆ ನಿಮ್ಮ ಹಣವು ಯಾವಾಗ ಬರುತ್ತದೆ, ಯಾವ ದಿನಾಂಕಿಗೆ ಬರುತ್ತದೆ ಅಂತ ಕೂಡ ಅದು ನಿಮಗೆ ತೋರಿಸುತ್ತದೆ. ಮತ್ತು ನಿಮ್ಮ ಹಣವನ್ನು, ಹೌದು ಸ್ನೇಹಿತರೆ, ಈ ಒಂದು ಬೆಳೆ ಪರಿಹಾರ ಹಣವನ್ನು ಡಿಬಿಟಿ ಮೂಲಕ ನೇರವಾಗಿ ರೈತರ ಖಾತೆಗೆ ಹಾಕ್ತಾ ಇದ್ದಾರೆ. ಈ ಒಂದು ಹಣವು ಬರೋದಕ್ಕೆ ಲೇಟ್ ಆದ್ರೆ ನಿಮ್ಮ ತಹಶೀಲ್ದಾರ್ ಕಚೇರಿಗೆ ಹೋಗಿ ಅಥವಾ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ನೀವು ಭೇಟಿ ಮಾಡಿ ನಿಮ್ಮ ಹಣದ ವಿವರವನ್ನು ಅವರೊಂದಿಗೆ ಕೇಳಿಕೊಳ್ಳಬಹುದು. ಸರ್ಕಾರದಿಂದ ಮುಂದಿನ ಹಂತದಲ್ಲಿ ಈ ಒಂದು ಕ್ರಮವನ್ನು ಕೈಗೊಳ್ಳಲಾಗಿದೆ. ನದಿ ಕಣಿವೆಯನ್ನು ಎಚ್ಚರಿಕೆ ವ್ಯವಸ್ಥೆಯನ್ನು ಬಲಪಡಿಸಲಾಗ್ತಾ ಇದೆ ಮತ್ತು ಬೆಳೆ ವಿಮೆಯನ್ನು 100% ಆಗಿ ಕಡ್ಡಾಯಗೊಳಿಸಲಾಗ್ತಾ ಇದೆ. ತಾತ್ಕಾಲಿಕ ಸಾಲ ಮನ್ನಾ ಯೋಜನೆ ಕೂಡ ನಡೀತಾ ಇದೆ. ರಬ್ಬಿ ಋತುವಿಗೆ ಬೀಜ ಸಹಾಯ ಮತ್ತು ಉಚಿತ ರಸಗೊಬ್ಬರ ಕೂಡ ನಡೀತಾ ಇದೆ. ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಯೋಜನೆ ಕೂಡ ಸಿಗ್ತಾ ಇದೆ. ಪ್ರತಿಯೊಬ್ಬರು ಕೂಡ ಈ ಒಂದು ಯೋಜನೆಯ ಲಾಭವನ್ನು ನೀವು ಪಡೆದುಕೊಳ್ಳಿ ಅಂತ ನಾನು ತಿಳಿಸ್ತಾ ಇದ್ದೇನೆ. ಹೀಗಾಗಿ ಇಲ್ಲಿ ಸ್ನೇಹಿತರೆ 19 ಜಿಲ್ಲೆಯ ಲಿಸ್ಟ್ ಅನ್ನು ಕೂಡ ನಾನು ನಿಮಗೆ ತಿಳಿಸಿದ್ದೇನೆ. ರೈತರಿಗೆ ಈ ಬಾರಿ ಪರಿಹಾರ ಹಣ ಖಚಿತವಾಗಿ ಬರ್ತಾ ಇದೆ. ಅಕ್ಟೋಬರ್ 30ರಿಂದ ನವೆಂಬರ್ 10ರ ಒಳಗಡೆ ಪ್ರತಿಯೊಂದು ಜಿಲ್ಲೆಗೂ ಈ ಒಂದು ಹಣ ಬರುತ್ತದೆ. ನಿಮ್ಮ ಖಾತೆಯನ್ನು ಚೆಕ್ ಮಾಡಿಸಿಕೊಳ್ಳಿ ಮತ್ತು ಸಹಾಯ ಬೇಕಾದ್ರೆ ಕೃಷಿ ಸಹಾಯವಾಣಿಗೆ ನೀವು ಕರೆ ಮಾಡಬಹುದು. ಇಲ್ಲಿ ಒಂದು ಕರೆ ನಂಬರ್ ಅನ್ನು ಕೂಡ ನಾನು ನಿಮಗೆ ನೀಡ್ತೇನೆ. 1902ಗೆ ಕರೆ ಮಾಡಿದ್ರೆ ನಿಮಗೆ ಈ ಒಂದು ಹಣ ಯಾವಾಗ ಬರುತ್ತದೆ ಮತ್ತು ನಿಮ್ದೆ ಈ ಒಂದು ಹಣ ಏನಾದರೂ ಲೇಟ್ ಆದ್ರೆ ನಿಮ್ದು ಯಾವ್ದಾದ್ರು ಡಾಕ್ಯುಮೆಂಟ್ಸ್ ತಪ್ಪಿದ್ರೆ ಅವರು ನಿಮಗೆ ಸರಿಪಡಿಸ್ತಾರೆ. ಈ ಒಂದು ನಂಬರ್ಗೆ ನೀವು ಕರೆ ಮಾಡಿ ಅಂತ ಕೂಡ ನಾನು ತಿಳಿಸ್ತಾ ಇದ್ದೇನೆ. ಸ್ನೇಹಿತರೆ, ಇಲ್ಲಿ ಇನ್ನೊಂದು ಮುಖ್ಯವಾದ ವಿಷಯ ಏನಂದ್ರೆ ಹಾನಿಯ ಹಿನ್ನೆಲೆ. ಈ ಒಂದು ಹಾನಿಯ ಹಿನ್ನೆಲೆ ಯಾವ ರೀತಿ ನಡೆದಿದೆ ಅಂದ್ರೆ ಉತ್ತರ ಕರ್ನಾಟಕ ಜಿಲ್ಲೆಯಲ್ಲಿ ಬೀದರ್, ಕಲಬುರಗಿ, ಯಾದಗಿರಿ, ವಿಜಯಪುರ ಈ ಒಂದು ಜಿಲ್ಲೆಗಳಿಗೆ ಮಳೆಯಿಂದ ಅತ್ಯಂತ ಹೆಚ್ಚು ಹಾನಿಯಾಗಿದೆ ಮತ್ತು ಭೀಮಾ ಮತ್ತು ಕೃಷ್ಣಾ ನದಿ ಉಕ್ಕಿ ಹರಿದು ಸಾವಿರಾರು ಎಕರೆಗಳು ಭೂಮಿಗಳು ಹಾನಿಗೊಳಗಾಗಿದೆ. ಈ ಒಂದು ತೊಗರಿ ಮತ್ತು ಸೋಯಾಬೀನ್, ಹತ್ತಿ, ಭತ್ತವನ್ನು ಅವರು ಬಿತ್ತಿರ್ತಾರೆ ಮತ್ತು ಈರುಳ್ಳಿ ಹೀಗೆ ಬಹಳಷ್ಟು ತರಕಾರಿಗಳನ್ನು ಬಿತ್ತಿರುವ ಕಾರಣಗಳಿಂದ ಎಲ್ಲ ಬೆಳೆಗಳು ಹಾನಿಯಾಗಿದ್ದಾವೆ. ಇದಕ್ಕೆ ಸರ್ಕಾರದಿಂದ ಈ ಒಂದು ಮಾಹಿತಿ ನಿಮಗೆ ಈ ಒಂದು ಬೆಳೆ ಪರಿಹಾರ ಹೆಚ್ಚಾಗಿ ಸಿಗ್ತಾ ಇದೆ ಮತ್ತು ಬೋನಸ್ ಮೂಲಕ ಕೂಡ ಸಿಗ್ತಾ ಇದೆ. ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ 8,500 ರೂಪಾಯಿ ಪ್ರತಿಯೊಬ್ಬರಿಗೂ ಕೂಡ ಒಂದು ಬೋನಸ್ ಸಿಗ್ತಾ ಇದೆ. ಇವಾಗ ಈ ವರ್ಷ ನಿಮಗೆ 8,500 ರೂಪಾಯಿಗೆ ಹೆಚ್ಚಳ ಮಾಡಿ ನೀಡ್ತಾ ಇದ್ದಾರೆ. ಪ್ರತಿಯೊಬ್ಬರು ಕೂಡ ಪಡೆದುಕೊಳ್ಳಿ ಅಂತ ನಾನು ತಿಳಿಸ್ತಾ ಇದ್ದೇನೆ. ಮತ್ತು ನಿಮ್ಮ ಡಾಕ್ಯುಮೆಂಟ್ಸ್ ಅನ್ನು ಸರಿ ಇಟ್ಟುಕೊಳ್ಳಿ ಮತ್ತು ನಿಮ್ಮ ಭೂ ಖಾತೆಯನ್ನು ಕೂಡ ಸರಿ ಇಟ್ಕೊಳ್ಳಿ, ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಅನ್ನು ಚಾಲ್ತಿಯಲ್ಲಿ ಇಟ್ಕೊಳ್ಳಿ ಅಂತ ಕೂಡ ನಾನು ತಿಳಿಸ್ತಾ ಇದ್ದೇನೆ. ಈ ಒಂದು ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅನ್ಸಿದ್ರೆ ಒಂದೇ ಒಂದು ತಪ್ಪದೆ ಲೈಕ್ ಅನ್ಕೊಡಿ. ಹಾಗೆ ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಅಂತ ತಿಳಿಸ್ತೇನೆ. ಯಾಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸರ್ಕಾರದಿಂದ ಯಾವುದೇ ಒಂದು ಹೊಸ ಯೋಜನೆ ಬಿಟ್ಟು ನಾನು ಆದಷ್ಟು ಬೇಗ ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತೇನೆ ಮತ್ತು ಮುಂದಿನ ಜಿಲ್ಲೆಯ ಲಿಸ್ಟ್ ಅನ್ನು ಯಾವಾಗ ಬಿಡ್ತಾರೋ ಅವಾಗಲೇ ನಾನು ನಿಮಗೆ ತಿಳಿಸ್ತೇನೆ. ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.